ಮಾರ್ತೀಯಲ್ಲಪ್ಪ, ಆ ಕಟ್ಟಿಗೆಯಿಂದ ಮಾರಿದ್ದು ಬಂದಿರತಕ್ಕಂಥ ಪಗಾರ ಐತಲ್ಲ ಅದನ್ನ ಕೊಟ್ಬಿಡು, ಯಾರಿಗಾರ ದಾನ ಕೊಟ್ಬಿಡು. ಆಮೇಲೆ ಹಗ್ಗ ಐತಲ್ಲಪ್ಪ ಹಗ್ಗನು ಕೊಟ್ಬಿಡು, ಒಡ್ಲೆ ಐತಲ್ಲಪ್ಪ ಅದನ್ನು ಕೊಟ್ಬಿಡು. ಎಲ್ಲ ಕೊಟ್ಟು ನೀನು ಏನು ಮಾಡಬೇಕು ಅಂತ ಹೇಳಿದ್ರೆ ನೀನು ಹಾಗೆ ಬರಬೇಕು. ಏನು ಮಾಡಪ್ಪ, ಏನು ತರಂಗಿಲ್ಲ, ನೀನು ಆಶ್ರಮಕ್ಕೆ ಹಂಗೆ ಬರಬೇಕು ಅಂತಂದು ಹೇಳಿ. ಅದೇ ಥರ ಅವನು ಏನು ಮಾಡ್ದ ಅಂದ್ರೆ ಶಿಷ್ಯ ಹೋದ, ಕಟ್ಟಿಗೆ ಮಾಡ್ದ, ಬಂದಿರ್ತಕ್ಕಂಥ ದುಡ್ಡನ್ನು ದಾನ ಮಾಡ್ದ, ಆಮೇಲೆ ಕಟ್ಟಿಗೆನ ಇದನ್ನು ದಾನ ಮಾಡ್ದ, ಕೊಡ್ಲಿನೂ ಆ ಕತ್ತೆನ ದಾನ ಮಾಡ್ದ, ಬಂದು ಹಾಗೆ ಮಕ್ಕಂಡ. ಬೆಳಿಗ್ಗೆ ನೋಡ್ತಾನೆ ಮತ್ತೆ ಯಥಾ ಪ್ರಕಾರವಾಗಿ ಒಂದು ಕತ್ತೆ, ಒಂದು ಹಗ್ಗ ಮತ್ತೊಂದು ಕೊಡ್ಲಿ ರೆಡಿ. ಮತ್ತೆ ಗುರುಗಳು ಅವನು ಹೇಳಿದ್ರು, ಇವತ್ತಿನ ದಿವಸ ನಿನ್ನೆ ಏನು ಮಾಡಿದೆ ಹಂಗೆ ಮಾಡಪ್ಪ ಅಂದ್ರು. ಮತ್ತೆ ಹಂಗೆ ಮಾಡ್ದ, ಬಂದ ಹಾಗೆ ಮಕ್ಕಂಡ. ಆಶ್ರಮದಲ್ಲಿ ಗುರು ಕೊಟ್ಟಿರೋ ಪ್ರಸಾದ ಮಾಡ್ದ, ಹಾಗೆ ಮಲ್ಕೊಂಡ. ಬೆಳಿಗ್ಗೆ ನೋಡ್ತಾನೆ ಮತ್ತೊಂದು ಕತ್ತೆ, ಒಂದು ಹಗ್ಗ, ಒಂದು ಕೊಡ್ಲಿ ಮತ್ತೆ ರೆಡಿ ಐತಿ. ಎಲ್ಲಿ ತನಕ ಆವಾಗ ಗುರುಗಳು ಹೇಳ್ತಾರೆ, ಅವನಿಗೆ ಬ್ರಹ್ಮನಿಗೆ ಹೇಳ್ತಾನೆ, ಪ್ರಾರಬ್ಧ ಕೇಳ್ತಾರೆ, ಪ್ರಾರಬ್ಧವೇ ಅದೆಷ್ಟು ಅವನಿಗೆ ಕೊಡ್ತೀಯ, ಕೊಡ್ಲಿಕ್ಕೆ ಕೊಡು, ಇಲ್ಲ ಅವನ ಪ್ರಾರಬ್ಧವನ್ನು ಈಗ ಅಳಿಸು, ಅವನಿಗೆ ಮೋಕ್ಷವನ್ನು ಕೊಡು. ಅದನ್ನು ಆರ್ಡರ್ ಮಾಡ್ತಾರೆ ಅಂದರೆ ಅಂತ ಶಕ್ತಿ ಇರೋದು ಯಾರಿಗೆ? ಗುರುವಿಗೆ. ಇನ್ನೊಂದು ನಿಮಗೆ ನಿದರ್ಶನವನ್ನು ಹೇಳ್ತೀನಿ. ನಮ್ಮ ಶಂಕರಾಚಾರ್ಯನ ಚಿಕ್ಕ ವಯಸ್ಸಿನಲ್ಲಿ ಅವರು ಏನು ಸನ್ಯಾಸಿಗಳಾದಾಗ, ಈಗ ಕೂಡ ಅವರ ವಂಶ ಶಂಕರಾಚಾರ್ಯ ವಂಶ ಅಲ್ಲ, ಅವರು ಪವಾಡ ಮಾಡಿರ್ತಕ್ಕಂಥ ವಂಶ ಈಗ ಕೂಡ ತಮಿಳುನಾಡಿನಲ್ಲಿ ಇದೆ. ಅವರು ಚಿಕ್ಕವರಿದ್ದಾಗಲೇ ಒಟ್ಟುವಾಗಿದ್ದಾಗ ಬಂದು ಒಂದು ಅಜ್ಜಿ ಮನೆಗೆ ಭಿಕ್ಷೆನ ಕೇಳ್ತಾರೆ. ಭಿಕ್ಷೆನ ಕೇಳಿದಾಗ ಆ ಅಜ್ಜಿ ಮನೆಗೆ ಏನೂ ಇರಲ್ಲ, ಗುಡಿಸ್ಲು. ಇವು ಬಂದರಗಾರ ಬಾಲ ಶಿವಯೋಗಿ, ಅತ್ಯಂತ ಚಿಕ್ಕ ವಯಸ್ಸಿನಿಂದಲೇ ಸನ್ಯಾಸಿಗಳಾದವರು ಶಂಕರಾಚಾರ್ಯರು ಭಗವತಿ ಭಿಕ್ಷಾಂತಿ ಅಂತಾರೆ. ಕೊಡ್ಲಿಕ್ಕೆ ಮನಸ್ಸಿದೆ ಅಜ್ಜಿಗೆ, ಆದರೆ ಒಳಗಡೆ ಏನೂ ಇಲ್ಲ, ನೋಡ್ತಾಳೆ ಏನೇನೂ ಇಲ್ಲ. ಆಮೇಲೆ ಅಪ್ಪ ನೀನು ನೋಡ್ಲಿಕ್ಕೆ ಬಾಲ ಶಿವಯೋಗಿ ಇದ್ದೀಯಾ, ಸಾಕ್ಷಾತ್ ಶಿವನೇ ನೀನಿದ್ದೀಯಾ, ಆದರೆ ನೀನು ಕೊಡ್ಬೇಕು ಅಂತ ಇಚ್ಛೆ ನನಗೆ ಇತ್ತೆ, ಆದರೆ ಕೊಡ್ಲಿಕ್ಕೆ ನಾನು ನೋಡಿಯಾ ನನ್ನ ಹತ್ರ ಏನು ಇಲ್ಲ ಅಂತ ಹೇಳ್ತಾರೆ ಅಜ್ಜಿ. ಆಗ ಅಮ್ಮ ಶಂಕರರು ಹೇಳ್ತಾರೆ, ಮುಂದೆ ಹೋಗಲ್ಲ, ಇಲ್ಲ ಇಲ್ಲ ಅಮ್ಮ ಏನಾದರೂ ಇರಲೇ ಇರಬೇಕು, ನೋಡು ಒಳಗಡೆ ಏನಾದ್ರು ಇರ್ಬೇಕು ನೋಡು ಅಂತಾರೆ. ಅಜ್ಜಿ ಎಲ್ಲ ಹುಡುಕ್ತಾಳೆ. ಒಂದು ನೆಲ್ಲಿ ಒಳಗೆ ಒಂದು ಮಡಿಕೆ ಇರುತ್ತೆ. ಆ ಮಡಿಕೆಯಲ್ಲಿ ಒಂದು ಒಣಗಿದ ನೆಲ್ಲಿಕಾಯಿ ಇರುತ್ತೆ. ಆ ಅಜ್ಜಿ ಏನು ಮಾಡ್ತಾಳೆ ಅಂದ್ರೆ ಅದು ತಗೊಂಡಪ್ಪ, ನನ್ನ ಹತ್ರ ಏನಿಲ್ಲ, ಇದೊಂದು ಒಣಗಿದ ನೆಲ್ಲಿಕಾಯಿ ಇತ್ತಪ್ಪ, ನೀನು ಬಂದಿರೋದ ಸಾಕ್ಷಾತ್ ಶಿವನೇ, ನೀನು ನನ್ನ ಮನೆಗೆ ಬಂದಿದ್ದೀಯಾ ಅಪ್ಪ, ಇದು ಬಿಟ್ಟರೆ ನನ್ನ ಹತ್ರ ಏನಿಲ್ಲ, ತಗೊಳಪ್ಪ ಅಂತೇಳಿ ಅದನ್ನು ಕೊಡ್ತಾರೆ. ಶಂಕರರು ಯೋಚನೆ ಮಾಡ್ತಾರೆ, ಅಲ್ಲ ಇಷ್ಟು ಒಣಗಿದ ಒಂದು ನೆಲ್ಲಿಕಾಯಿ ಇತ್ತು, ಅದನ್ನು ಕೂಡ ತನಗಾಗಿ ಇಟ್ಕೊಳ್ಳಾರ್ದಂಗೆ ಕೊಡ್ತಾ ಇದ್ದಾಳೆ ಅಂತ ಅಂದಾಗ ಇವಳು ಯಾಕೆ ಇಷ್ಟು ದರಿದ್ರತನ ಬಂತು ಅಂದಾಗ ಲಕ್ಷ್ಮಿಯನ್ನು ಕರೀತಾರೆ. ಅವಾಗ ಕನಕದಾರ ಸ್ತುತಿಯನ್ನು ಮಾಡ್ತಾರೆ. ಈಗ ಕೂಡ ಕನಕದಾರ ಸ್ತೋತ್ರ ಯಾರಿಗೆ ದರಿದ್ರತೆ ಇರುತ್ತ ಆ ಕನಕದಾರ ಸ್ತೋತ್ರವನ್ನು ಮಾಡಿದರೆ ಖಂಡಿತವಾಗಲೂ ಅವರ ಮನೆಯಲ್ಲಿ ಆ ಲಕ್ಷ್ಮಿ ಅಂತಕ್ಕಂಥವಳು ತಾಂಡವ ಆಡ್ತಾರೆ. ಆವಾಗ ಕನಕದಾರ ಸ್ತೋತ್ರವನ್ನು ಹಾಡ್ತಾರೆ, ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿಗೆ ಆಜ್ಞೆಯನ್ನು ಮಾಡ್ತಾರೆ, ಅಲ್ಲ ಇವಳಿಗೆ ಯಾಕೆ ಇಂಥ ದರಿದ್ರತನ ಕೊಟ್ಟಿದ್ದೀಯಾ ನೀನು ಅಂತ ಕೇಳಿದಾಗ ಲಕ್ಷ್ಮಿ ಹೇಳ್ತಾರೆ, ಮತ್ತು ಗುರುವಿನ ಮಾತನ್ನ ವಾಣಿನ ಮೀರಂಗೆ ಯಾರು ಇಲ್ಲಪ್ಪ, ಅವಳು ಹಿಂದೆ ಯಾರಿಗೂ ಏನು ತಾನು ಧರ್ಮವನ್ನೇ ಮಾಡಿಲ್ಲ, ಏನು ಕೊಟ್ಟೇ ಇಲ್ಲ, ಹಾಗಾಗಿ ಅವಳು ಅದನ್ನು ಅನುಭವಿಸೋಕ್ಕೋಸ್ಕರ ದರಿದ್ರಳಾಗಿಬಿಟ್ಟಿದ್ದಾಳೆ ಅಂದಾಗ ಶಂಕರ ಹೇಳ್ತಾರೆ, ನೋಡಮ್ಮ ಇದು ಹಿಂದಿಂದಲ್ಲ ಈಗಿಂದು, ಈಗ ತನಗಾಗಿ ಕೊಟ್ಟಿರ್ತಕ್ಕಂಥ ಒಂದು ನೆಲ್ಲಿಕಾಯಿಯನ್ನ ಅವಳು ತನಗೆ ಇಟ್ಕೋಬೋದಿತ್ತು. ಅವಳು ಮೊದಲು ದರಿದ್ರ ಇದರಲ್ಲಿದ್ದಾಳೆ, ಕಷ್ಟದಲ್ಲಿದ್ದಾಳೆ, ಅದು ತನಗೆ ಇಟ್ಕೊಳ್ಳೋ ಕೊಡ್ತಾ ಇದ್ದಾಳೆ ಅಂದಾಗ ಅದು ಫಲ ಇನ್ಯಾವಾಗ ಸಿಗೋದು ಬೇಡ, ಹೀಗೆ ಕೊಡಬೇಕು. ಅದಕ್ಕೆ ನೀನು ಏನು ಮಾಡ್ಬೇಕು ಗೊತ್ತಾ ತಾಯಿ, ನೀನು ಈ ನೆಲ್ಲಿಕಾಯಿ ಗಾತ್ರದ ಬಂಗಾರದ ಮಳೆಯನ್ನೇ ಸುರಿಸ್ಬೇಕು ಅಜ್ಜಿ ಮನೆಯಲ್ಲಿ ಅಂತ ಆದೇಶ ಮಾಡ್ತಾರೆ. ಗುರುವಿನ ವಾಣಿಯನ್ನು ಮೀರಂಗಿಲ್ಲ. ಶಂಕರರ ವಾಣಿಯಂತೆ ಆ ಮಹಾಲಕ್ಷ್ಮಿ ಆ ಅಜ್ಜಿಯ ಮನೆಯಲ್ಲಿ ನೆಲ್ಲಿಕಾಯಿ ಗಾತ್ರದ ಚಿನ್ನದ ಮಳೆಯನ್ನೇ ಸುರಿಸ್ತಾರೆ. ಆ ಒಂದು ವಂಶ ಈಗಲೂ ಕೂಡ ತಮಿಳುನಾಡಿನಲ್ಲಿ ಇದೆ ಅಂತ ಹೇಳಿ ಈಗ ಕೂಡ ಹೇಳ್ತಾ ಇದ್ದಾರೆ. ಅಂಥ ಶಕ್ತಿ ಯಾರಿಗಾದರೂ ಐತೆ ಅಂತ ಹೇಳಿದ್ರೆ ಅದು ಗುರುವಿಗೆ ಮಾತ್ರ ಇರೋದು. ಅಂಥ ಗುರುವಿನ ಸ್ಮರಣೆಯನ್ನು ಇವತ್ತಿನ ದಿವಸ ಎಲ್ಲರೂ ಕೂಡ ಶಾಲಾ ಕಾಲೇಜುಗಳಲ್ಲಿ ಮತ್ತು ಮಠ ಮಂದಿರಗಳಲ್ಲಿ ಗುರುವನ್ನು ಅವಶ್ಯವಾಗಿ ಅವ್ನು ಸ್ಮರಣೆ ಮಾಡಲೇಬೇಕ್ರಿ. ಯಾರು ಮಾಡಲಿದ್ರು ಗುರುವಿನ ಸ್ಮರಣೆ ಇರಬೇಕು. ಅವನಿಗೆ ನಾವು ಕೃತಜ್ಞತೆಯನ್ನು ಒಂದು ಕಾಲದಾಗ ಇದ್ದಿತ್ತು ಏನಂದರೆ ಆಲ್ಮರ ಇರ್ತಿತ್ತು, ಆಲ್ಮರದೊಡೆ ಗುರುಗಳು ಕೂತ್ಕೊಂತ ಇದ್ರು. ಆ ಗುರುಗಳ ಸುತ್ತಲೇ ಯಾರು ಇರ್ತಿದ್ರು, ಒಟ್ಟುಗಳು ಶಿಷ್ಯರು ಇರ್ತಾಯಿದ್ರು. ಕಾಲ ಬದಲಾಯಿತು. ಆ ಗುರುಗಳ ಸ್ಥಾನದಲ್ಲಿ ಆಲ್ಮರ ಸ್ಥಾನದಲ್ಲಿ ಒಂದು ಗೋಡೆಗಳು ಬಂದವು, ಅದು ಶಾಲೆ ಅಂತ ರೂಪುಗೊಳ್ತು. ಆಮೇಲೆ ಶಿಷ್ಯರು ಒಳ ಕುತ್ಕೊಳಕತ್ತಿದ್ರು. ಪುಸ್ತಕಗಳ ಅಲ್ಲಿ ಅವಾಗೇನೋ ಇವಿದ್ವು, ತಾಳೆಗರಿಗಳಿದ್ವು. ತಾಳೆಗರಿ ಜಾಗದಲ್ಲಿ ಪುಸ್ತಕಗಳು ಬಂದವು. ಅದು ಕೂಡ ಮತ್ತೆ ಕಾಲ ಬದಲಾವಣೆ ಆಯಿತು. ಮತ್ತೆ ಕಂಪ್ಯೂಟರ್ ಬಂದವು, ಕಂಪ್ಯೂಟರ್ ಮತ್ತೆ ಕಾಲ ಬದಲಾವಣೆ ಆಯಿತು. ಮೊಬೈಲ್ ಬಂತು, ಮತ್ತೆ ಕಾಲ ಬದಲಾವಣೆ ಆಯಿತು. ಈಗ ಎ ಅಂತಕ್ಕಂಥ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಅಂತಕ್ಕಂಥದ್ದು ಈಗ ಕೂಡ ಎಲ್ಲರ ಬೆರಳ ತುದಿಯಲ್ಲಿದೆ. ಇಡೀ ಜಗತ್ತಿನ ಆಗುಹೋಗುಗಳನ್ನು ನಾವೆಲ್ಲರೂ ನೋಡ್ಬೋದು.
ಆದರೆ ಒಂದು ಅರ್ಥ ಮಾಡ್ಕೋಬೇಕು, ನಮ್ಮ ಪ್ರಾರಬ್ಧವನ್ನು ಕಳೆಯುವ ಶಕ್ತಿ, ಮೋಕ್ಷವನ್ನು ಕೊಡುವ ಶಕ್ತಿ ಇವು ಯಾವ ತಂತ್ರಜ್ಞಾನಕ್ಕೂ ಇಲ್ಲ, ಯಾರಿಗೂ ಕೂಡ ದೈವಕ್ಕೂ ಇಲ್ಲ. ಅದು ಗುರು ಪರಮಾತ್ಮನಿಗೆ ಮಾತ್ರ ಇರೋದ್ರಿಂದ ಗುರುವಿನ ಅವಶ್ಯಕತೆ ಅವತ್ತೂ ಇತ್ತು, ಈಗೂ ಕೂಡ ಇರುತ್ತೆ. ಗುರುವಿನ ಅವಶ್ಯಕತೆ ಮುಂದೆನೂ ಕೂಡ, ಸೂರ್ಯರ ಚಂದ್ರ ಇರೋ ತನಕ ಕೂಡ ಗುರುವಿನ ಅವಶ್ಯಕತೆ ಇದ್ದೇ ಇರ್ತೈತಿ. ಯಾರು ಗುರುವನ್ನು ನಂಬಿ ನೆಚ್ಚಿ ನಡೀತಾರೋ ಅವನು ಎಂದೂ ಕೂಡ ಸೋಲು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ, ಇರದೇ ಇಲ್ಲ ಅಂತಕ್ಕಂಥದ್ದನ್ನು ತಿಳಿಸ್ತಾ ತನ್ನೆರಡು ತೊದಲು ನುಡಿಗಳನ್ನು ಸದ್ಗುರುವಿನ ಪಾದಾರವಿಂದಗಳಿಗೆ ಅರ್ಪಣೆಯನ್ನು ಮಾಡ್ತಾರೆ. ಸಾಂಬ ಜಯ ನಮಃ ಪಾರ್ವತಿ ಗುರುವಿನ